ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಶೇಷವಾದ ಸಂಚಿಕೆಯಲ್ಲಿ ಗಣೇಶನ ವಾಹನನಾದ ಇಲಿಯನ್ನು ಮೂಷಿಕ ಎಂದು ನಾವು ಕರೆದು ಪೂಜಿಸುವುದುಂಟು. ಯಾರು ಈ ಮೂಷಿಕ ಗಣೇಶನಿಗೆ ವಾಹನನಾಗಿ ಹೇಗೆ ಬಂದ ಅನ್ನುವುದರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳಿಯೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರಿದೇ ನೋಟಿಫಿಕೇಷನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ಹೊಸ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತದೆ. ಜ್ಯೋತಿಷ್ಯ, ವಾಸ್ತು ಸಲಹೆ, ಸಂಖ್ಯಾಶಾಸ್ತ್ರ, ರತ್ನಗಳ ರಹಸ್ಯ, ನಂತರ ಯಾವ ಯಾವ ರಾಶಿಯವರಿಗೆ ಯಾವ ಯಾವ ಉದ್ಯೋಗ ವ್ಯಾಪಾರಗಳನ್ನು ಮಾಡಿದರೆ ಒಳ್ಳೆಯದು ಅನ್ನುವುದರ ಬಗ್ಗೆ, ನಂತರ ಪುಣ್ಯಕ್ಷೇತ್ರಗಳ ಮಾಹಿತಿ, ಆಚಾರ ವಿಚಾರ ಸಂಸ್ಕಾರಗಳ ಬಗ್ಗೆ ನೀಡುತ್ತಾ ನಾವು ಬರುತ್ತಿದ್ದೇವೆ. ಸ್ನೇಹಿತರೆ, ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಂತರ ಶೇರ್ ಮಾಡಿ. ಸ್ನೇಹಿತರೆ, ಇಲಿಯು ಮೂಷಿಕನಾಗಿ ಗಣೇಶನಿಗೆ ಹೇಗೆ ವಾಹನನಾದನು ಅನ್ನುವುದರ ಬಗ್ಗೆ ಹೇಳುವುದಾದರೆ, ಪೂರ್ವ ಕೌಂಚುಂಡ ಅನ್ನುವ ಓರ್ವ ಗಂಧರ್ವನು ಇದ್ದನು. ಆತನು ತಾಯಿ ದುರ್ಗಾದೇವಿಯ ಪರಮ ಭಕ್ತನಾಗಿದ್ದನು. ತಾಯಿಯನ್ನು ಕುರಿತು ಅನೇಕ ವರ್ಷಗಳು ತಪಸ್ಸನ್ನು ಮಾಡಿ ತಾಯಿಯ ಆಶೀರ್ವಾದವನ್ನು ಪಡೆದನು. ಒಮ್ಮೆ ತಾಯಿ ದುರ್ಗಾದೇವಿಯ ಬಳಿ ವರವನ್ನು ಕೇಳಲು ಬಂದನು. ಆಗ ತಾಯಿ ದುರ್ಗಾದೇವಿಯ ಹಸ್ತದಲ್ಲಿ ಹಿಡಿದಿರುವ ಕಳಶವನ್ನು ನೋಡಿ, ತಾಯೇ, ನಿನ್ನ ಹಸ್ತದಲ್ಲಿರುವ ಕಳಶ ಏನಿರುವುದು ಎಂದು ಕೇಳಿದಾಗ, ತಾಯಿಯು ಇದು ಅಮರತ್ವವನ್ನು ಪಡೆಯುವ ಅಮೃತವಾಗಿದೆ ಎಂದು ಹೇಳಿದಾಗ ಇವನಲ್ಲಿ ಅತಿಯಾದ ಆಸೆ ಉಂಟಾಗುತ್ತದೆ. ಈ ಅಮೃತವನ್ನು ನನಗೆ ನೀಡು ಎಂದು ಕೇಳಿದಾಗ, ನೀನು ಓರ್ವ ಗಂಧರ್ವನಾಗಿರುವೆ, ನಿನಗೆ ಇದನ್ನು ನೀಡಲಾಗದು ಎಂದು ತಾಯಿ ಹೇಳಿದಾಗ, ಹೇಳಿ ಕ್ಷಣ ಮಾತ್ರದಲ್ಲಿ ತಾಯಿಯು ಕಣ್ಣನ್ನು ಮುಚ್ಚಿದಾಗ ಇವನ ಮಾಯಾ ಶಕ್ತಿಯಿಂದ ಇಲಿ ರೂಪವಾಗಿ ಹೋಗಿ ಆ ಕಳಶದಲ್ಲಿ ಇದ್ದ ಅಮೃತವನ್ನು ಕುಡಿದು ಬಿಡುತ್ತಾನೆ. ತಾಯಿಯು ಎಚ್ಚರಗೊಂಡು ಮೂಷಿಕನಾಗಿ ಬಂದು ಅಮೃತವನ್ನು ಕುಡಿದು, ನೀನು ಮೂಷಿಕಾಸುರ ಅನ್ನುವ ರಾಕ್ಷಸನಾಗು ಎಂದು ಶಾಪವನ್ನು ಕೊಡುತ್ತಾಳೆ ತಾಯಿ. ಅಮ್ಮ, ನನ್ನನ್ನು ಕ್ಷಮಿಸು, ನಾನು ನಿನ್ನ ದಾಸನಾಗಿರುವೆ, ಈ ಶಾಪ ವಿಮೋಚನೆ ಮಾಡು ಎಂದು ಕೇಳಿಕೊಂಡಾಗ, ಇದು ಕಾಲ ನಿರ್ಣಯವಾಗಿದೆ. ಒಬ್ಬ ಬಾಲಕನಿಂದ ನಿನಗೆ ಶಾಪ ವಿಮೋಚನೆಯಾಗಿ ನಿನಗೆ ಮಂಗಳ ಉಂಟಾಗುವುದು ಎಂದು ತಾಯಿಯು ಆಶೀರ್ವದಿಸುತ್ತಾಳೆ. ಸ್ನೇಹಿತರೆ, ಈ ರೀತಿಯಾಗಿ ಮೂಷಿಕಾಸುರ ರಾಕ್ಷಸನಾಗಿ ಇಂದ್ರಾದಿ ದೇವತೆಗಳು ನಂತರ ಋಷಿಮುನಿಗಳಿಗೆ ತೊಂದರೆಯನ್ನು ನೀಡುತ್ತಾ ಬರುತ್ತಿರುತ್ತಾನೆ. ಕಾಲ ಕಳೆದಂತೆ ತಾಯಿ ಪಾರ್ವತಿ ಅಂಶದಿಂದ ವಿನಾಯಕನು ಜನಿಸುತ್ತಾನೆ. ಮೂಷಿಕಾಸುರನ ಪತ್ನಿಯು ಪ್ರಿಯಂಬದ ಪಾರ್ವತಿಯ ಪರಮ ಭಕ್ತಳಾಗಿರುತ್ತಾಳೆ. ಮೂಷಿಕಾಸುರನ ಕಾಟದಿಂದ ದೇವತೆಗಳು ಋಷಿಮುನಿಗಳು ಎಲ್ಲರೂ ತ್ರಿಮೂರ್ತಿಗಳ ಬಳಿ ಹೇಳಿದಾಗ, ಶಿವನು, ನೀವು ಹೆದರಬೇಡಿ, ನನ್ನ ಮಗನಾದ ವಿನಾಯಕನಿಂದ ಅವನ ಸಂಹಾರವಾಗುವುದು ಎಂದು ಹೇಳುತ್ತಾನೆ. ಸ್ನೇಹಿತರೆ, ಈ ರೀತಿಯಾಗಿ ವಿನಾಯಕನಿಗೂ ಮೂಷಿಕಾಸುರನಿಗೂ ಘನಘೋರ ಯುದ್ಧ ನಡೆಯುತ್ತದೆ. ಆದರೆ ಮೂಷಿಕಾಸುರನನ್ನು ವಿನಾಯಕನ ಅಸ್ತ್ರಗಳು ಏನು ಅವನಿಗೆ ಮಾಡಲಾಗುವುದಿಲ್ಲ. ಆಗ ವಿನಾಯಕನು ಅವನ ಒಂದು ದಂತವನ್ನು ಕಿತ್ತು ರಾಕ್ಷಸನ ಮೇಲೆ ಪ್ರಯೋಗ ಮಾಡಿದಾಗ, ಇದನ್ನು ಕಂಡ ಮೂಷಿಕಾಸುರನ ಪತ್ನಿಯು ಪಾರ್ವತೀ ದೇವಿಯನ್ನು ಬೇಡಿಕೊಂಡಾಗ, ಪಾರ್ವತೀ ದೇವಿಯು ತನ್ನ ಭಕ್ತಳಿಗಾಗಿ ವಿನಾಯಕನ ದಂತವನ್ನು ತಡೆಯುತ್ತಾಳೆ. ಸ್ನೇಹಿತರೆ, ಆಗ ತ್ರಿಮೂರ್ತಿಗಳು ತಾಯಿ ಪಾರ್ವತಿ ದೇವಿಯನ್ನು, ಮಾತೆ, ಏನು ಮಾಡುತ್ತಿರುವೆ ನೀನು ಎಂದಾಗ, ತಾಯಿ ದುರ್ಗಾದೇವಿಯು ಪ್ರತ್ಯಕ್ಷಳಾಗಿ, ಮೂಷಿಕಾಸುರನು ನನ್ನ ಪರಮ ಭಕ್ತನಾಗಿರುವನು, ವಿನಾಯಕ ನೀನು ಅವನನ್ನು ಕ್ಷಮಿಸು ಎಂದು ಹೇಳಿದಾಗ, ಮೂಷಿಕಾಸುರನು, ವಿನಾಯಕ, ನಿನ್ನ ಸೇವೆಯನ್ನು ಮಾಡಲು ನನಗೆ ಕರುಣಿಸು ಎಂದಾಗ, ಮೂಷಿಕಾಸುರ, ನೀನು ಇನ್ನು ಮುಂದೆ ನನ್ನ ವಾಹನನಾಗಿ ನೀನು ಇರುವೆ, ನನಗೆ ಸಿಗುವ ಎಲ್ಲ ಪೂಜಾ ಫಲಗಳು ನಿನಗೆ ಲಭಿಸುವುದು
ಎಂದು ವಿನಾಯಕನು ಹೇಳಿದನು. ತಾಯಿ ದುರ್ಗಾದೇವಿಯು ಇಬ್ಬರನ್ನು ಆಶೀರ್ವದಿಸಿದಳು. ಈ ರೀತಿಯಾಗಿ ಮೂಷಿಕಾಸುರ ವಿನಾಯಕನ ಮೂಷಿಕ ವಾಹನನಾಗಿ ಲೋಕಪ್ರಸಿದ್ಧಿಯಾದನು. ಸ್ನೇಹಿತರೆ, ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವತು.